ಇಂದು ಮಾರ್ಚ್ 8 ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಈ ಶುಭ ಸಂದರ್ಭದಲ್ಲಿ ಜಗತ್ತಿನಾದ್ಯಂತ ಇರುವ ಪ್ರತಿಯೊಬ್ಬ ಸಾಧಕಿ ಮಹಿಳೆಯರಿಗೂ ಪೂರ್ವಕ ಶುಭಾಶಯಗಳು. ಹೆಣ್ಣು ಕೇವಲ ಒಂದು ಶಕ್ತಿಯಲ್ಲ, ಅವಳು ಒಂದು ಸಂಸ್ಕೃತಿ. ಮನೆಯನ್ನು ಬೆಳಗುವ ದೀಪವಾಗಿ, ಮಕ್ಕಳನ್ನು ಬೆಳೆಸುವ ತಾಯಿಯಾಗಿ, ಸಮಾಜವನ್ನು ಮುನ್ನಡೆಸುವ ನಾಯಕಿಯಾಗಿ ಮಹಿಳೆಯ ಪಾತ್ರ ಅಪಾರವಾದುದು. ಒಂದು ಹೆಣ್ಣು ಕಲಿತರೆ ಇಡೀ ಕುಟುಂಬವೇ ಕಲಿತಂತೆ ಎಂಬ ಮಾತು ಇಂದಿಗೂ ಸತ್ಯ. ಶಿಕ್ಷಣ ಮತ್ತು ಸಬಲೀಕರಣದ ಮೂಲಕ ಇಂದು ಮಹಿಳೆಯರು ಆಕಾಶದ ಎತ್ತರಕ್ಕೆ ಏರುತ್ತಿದ್ದಾರೆ. ಈ ದಿನವು ಕೇವಲ ಸಂಭ್ರಮಕ್ಕೆ ಸೀಮಿತವಲ್ಲ. ನೂರಾರು ವರ್ಷಗಳ ಹಿಂದೆ ಮಹಿಳೆಯರು ತಮ್ಮ ಹಕ್ಕುಗಳಿಗಾಗಿ, ಮತದಾನದ ಅಧಿಕಾರಕ್ಕಾಗಿ ಮತ್ತು ಸಮಾನ ವೇತನಕ್ಕಾಗಿ ನಡೆಸಿದ ಹೋರಾಟದ ಫಲವೇ ಈ ದಿನ. ಇಂದು ನಾವು ಅನುಭವಿಸುತ್ತಿರುವ ಸ್ವಾತಂತ್ರ್ಯದ ಹಿಂದೆ ಅನೇಕ ಮಹಿಳಾ ಹೋರಾಟಗಾರರ ತ್ಯಾಗವಿದೆ. ನಮ್ಮ ಕರ್ನಾಟಕದ ಮಣ್ಣಿನಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ, ಅಕ್ಕ ಮಹಾದೇವಿ, ಸಾಲುಮರದ ತಿಮ್ಮಕ್ಕ ಮತ್ತು ಇನ್ಫೋಸಿಸ್ನ ಸುಧಾಮೂರ್ತಿಯವರಂತಹ ಮಹಿಳೆಯರು ನಮಗೆಲ್ಲ ಮಾದರಿಯಾಗಿದ್ದಾರೆ. ವಿಜ್ಞಾನ, ಕ್ರೀಡೆ, ರಾಜಕೀಯ ಅಥವಾ ಬಾಹ್ಯಾಕಾಶ ಇಂದು ಮಹಿಳೆ ಇಲ್ಲದ ಕ್ಷೇತ್ರವೇ ಇಲ್ಲ. ಇಂದಿನ ಅಗತ್ಯ ಲಿಂಗ ಸಮಾನತೆ ಎಂದರೆ ಕೇವಲ ಹಕ್ಕುಗಳನ್ನು ನೀಡುವುದಲ್ಲ, ಬದಲಾಗಿ ಮಹಿಳೆಯರಿಗೆ ಗೌರವ ಮತ್ತು ಸುರಕ್ಷಿತ ವಾತಾವರಣವನ್ನು ನಿರ್ಮಿಸಿಕೊಡುವುದು. ಪ್ರತಿಯೊಬ್ಬ ಹೆಣ್ಣು ಮಗುವಿಗೂ ಶಿಕ್ಷಣ ಸಿಗಬೇಕು ಮತ್ತು ಅವಳ ಕನಸುಗಳಿಗೆ ರೆಕ್ಕೆ ಸಿಗಬೇಕು. ಮಹಿಳಾ ದಿನಾಚರಣೆ ಎಂದರೆ ಕೇವಲ ಮಾರ್ಚ್ 8ಕ್ಕೆ ಸೀಮಿತವಾಗಬಾರದು. ವರ್ಷದ 365 ದಿನಗಳು ಮಹಿಳೆಯರನ್ನು ಗೌರವದಿಂದ ಕಂಡು ಅವರಿಗೆ ಸಮಾನ ಅವಕಾಶ ನೀಡಿದಾಗ ಮಾತ್ರ ಈ ದಿನದ ಆಚರಣೆಗೆ ನಿಜವಾದ ಅರ್ಥ ಸಿಗುತ್ತದೆ. ಬೆಳಗುವ ದೀಪಕ್ಕೆ ತೈಲದಂತೆ ದೇಶದ ಪ್ರಗತಿಗೆ ಮಹಿಳೆಯರ ಸಹಕಾರ ಅತ್ಯಗತ್ಯ. ಹೆಣ್ಣು ಎಂದರೆ ಶಕ್ತಿ, ಹೆಣ್ಣು ಎಂದರೆ ಯುಕ್ತಿ, ಮನೆಯ ಬೆಳಗುವ ಜ್ಯೋತಿ, ಸಮಾಜದ ಪ್ರಗತಿಯ ಪ್ರೀತಿ. ಪ್ರತಿ ವರ್ಷ ವಿಶ್ವಸಂಸ್ಥೆಯು ಒಂದು ನಿರ್ದಿಷ್ಟ ವಿಷಯವನ್ನು ಆಯ್ಕೆ ಮಾಡುತ್ತದೆ. 2024ರ ಘೋಷವಾಕ್ಯ ಮಹಿಳೆಯರಲ್ಲಿ ಹೂಡಿಕೆ ಮಾಡಿ, ಪ್ರಗತಿಯನ್ನು ವೇಗಗೊಳಿಸಿ. ಇನ್ವೆಸ್ಟ್ ಇನ್ ವಿಮೆನ್, ಆಕ್ಸಲರೇಟ್ ಪ್ರೋಗ್ರೆಸ್. 2026ರ ಘೋಷವಾಕ್ಯ ಪ್ರತಿ ವರ್ಷದಂತೆ ಸಮಾನತೆ ಮತ್ತು ತಂತ್ರಜ್ಞಾನದ ಮೇಲೆ ಈ ಬಾರಿ ಹೆಚ್ಚು ಒತ್ತು ನೀಡಲಾಗುತ್ತಿದೆ. ಕರ್ನಾಟಕದಲ್ಲಿ ಮತ್ತು ಭಾರತದಾದ್ಯಂತ ಈ ದಿನವನ್ನು ವಿವಿಧ ರೀತಿಯಲ್ಲಿ ಆಚರಿಸಲಾಗುತ್ತದೆ. ಸನ್ಮಾನ ಸಮಾರಂಭಗಳು, ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಶಿಕ್ಷಣ, ಕ್ರೀಡೆ, ಕೃಷಿ, ವಿಜ್ಞಾನ, ಕಲೆ, ಗಣನೀಯ ಸಾಧನೆ ಮಾಡಿದ ಮಹಿಳೆಯರಿಗೆ ಅಕ್ಕ ಮಹಾದೇವಿ, ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಹೆಸರಿನಲ್ಲಿ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತದೆ. ತನ್ನ ಪ್ರೀತಿ, ತಾಳ್ಮೆ ಮತ್ತು ಶಕ್ತಿಯಿಂದ ಜಗತ್ತನ್ನೇ ಬೆಳಗುವ ಪ್ರತಿಯೊಬ್ಬ ಮಹಿಳೆಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಮನೆಯ ಬೆಳಗುವ ದೀಪ, ದೇಶದ ಪ್ರಗತಿಯ ಹರಿಕಾರ, ಹೆಣ್ಣು ಶಕ್ತಿಯ ಸಂಕೇತ. ಸಾಧಕಿಯರ ದಿನದ ಶುಭಾಶಯಗಳು. ಕೇವಲ ಒಂದು ದಿನದ ಆಚರಣೆಗಿಂತ ಪ್ರತಿದಿನ ಮಹಿಳೆಯರನ್ನು ಗೌರವದಿಂದ ಕಾಣುವುದು ಮುಖ್ಯ. ಇಂದು ನಾವು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸಲು ಮಂಗಳೂರಿನ ಈ ಐತಿಹಾಸಿಕ ನ್ಯಾಯಾಲಯದ ಆವರಣದಲ್ಲಿ ಸೇರಿದ್ದೇವೆ. ಮೊಟ್ಟ ಮೊದಲಿಗೆ ನ್ಯಾಯದ ರಕ್ಷಣೆಗಾಗಿ ಶ್ರಮಿಸುತ್ತಿರುವ ಇಲ್ಲಿನ ಪ್ರತಿಯೊಬ್ಬ ಮಹಿಳಾ ನ್ಯಾಯವಾದಿಗಳಿಗೂ ಪೂರ್ವಕ ಶುಭಾಶಯಗಳು. ಒಂದು ಕಾಲದಲ್ಲಿ ನ್ಯಾಯಾಲಯದ ಆವರಣವು ಕೇವಲ ಪುರುಷರ ಅಧಿಪತ್ಯದ ಕ್ಷೇತ್ರವೆಂದು ಭಾವಿಸಲಾಗಿತ್ತು. ಆದರೆ ಇಂದು ಮಂಗಳೂರು ಬಾರ್ ಅಸೋಸಿಯೇಷನ್ನಲ್ಲಿ ನಾವು ಕಾಣುತ್ತಿರುವ ದೃಶ್ಯವೇ ಬೇರೆ. ಕಪ್ಪು ಕೋಟು ಧರಿಸಿ ಸಂವಿಧಾನದ ಆಶಯಗಳನ್ನು ಎತ್ತಿ ಹಿಡಿಯುತ್ತಿರುವ ಮಹಿಳಾ ವಕೀಲರ ಸಂಖ್ಯೆ ಮತ್ತು ಅವರ ಸಾಧನೆ ನಮಗೆಲ್ಲರಿಗೂ ಹೆಮ್ಮೆಯ ವಿಷಯ. ಸವಾಲುಗಳು ಮತ್ತು ಸಾಧನೆ. ವಕೀಲ ವೃತ್ತಿಯು ಅತ್ಯಂತ ಸವಾಲಿನದ್ದಾಗಿದೆ. ಇಲ್ಲಿ ಸಮಯದ ಮಿತಿ ಇಲ್ಲ, ಮಾನಸಿಕ ಒತ್ತಡ ಹೆಚ್ಚಿರುತ್ತದೆ. ಇಂತಹ ಪರಿಸ್ಥಿತಿಯಲ್ಲೂ ನಮ್ಮ ಮಹಿಳಾ ಸಹೋದ್ಯೋಗಿಗಳು ಸಂಸಾರ ಮತ್ತು ವೃತ್ತಿಜೀವನ ಎರಡನ್ನೂ ಸಮತೋಲನದಲ್ಲಿ ನಿಭಾಯಿಸುತ್ತಿರುವುದು ನಿಜಕ್ಕೂ ಶ್ಲಾಘನೀಯ. ನ್ಯಾಯಾಧೀಶರಾಗಿ, ಹಿರಿಯ ವಕೀಲರಾಗಿ ಮತ್ತು ಸಮಾಜದ ಧ್ವನಿಯಾಗಿ ಮಹಿಳೆಯರು ತೋರುತ್ತಿರುವ ಧೈರ್ಯ ನಮಗೆ ಮಾದರಿ. ಲಿಂಗ ಸಮಾನತೆ ಮತ್ತು ನ್ಯಾಯದೇವತೆಯ ಕಣ್ಣುಗಳಿಗೆ ಬಟ್ಟೆ ಕಟ್ಟಲಾಗಿದೆ, ಅಂದರೆ ಅವಳ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು. ಅದೇ ರೀತಿ ವಕೀಲರ ಸಂಘದಲ್ಲಿಯೂ ಲಿಂಗ ತಾರತಮ್ಯವಿಲ್ಲದೆ ಸಮಾನ ಅವಕಾಶಗಳು ಸಿಗಬೇಕು. ಮಂಗಳೂರು ಬಾರ್ ಅಸೋಸಿಯೇಷನ್ ಯಾವಾಗಲೂ ಮಹಿಳಾ ವಕೀಲರಿಗೆ ಬೆಂಬಲ ನೀಡುತ್ತಾ ಬಂದಿದೆ. ಈ ಸಂಪ್ರದಾಯ ಹೀಗೆಯೇ ಮುಂದುವರಿಯಲಿ. ಮಹಿಳಾ ದಿನಾಚರಣೆಯು ಕೇವಲ ಒಂದು ದಿನದ ಆಚರಣೆಯಾಗಬಾರದು. ಮಹಿಳಾ ವಕೀಲರಿಗೆ ಕೆಲಸದ ಸ್ಥಳದಲ್ಲಿ ಸುರಕ್ಷತೆ, ಗೌರವ ಮತ್ತು ಸಮಾನ ಪ್ರಾತಿನಿಧ್ಯ ಸಿಕ್ಕಾಗ ಮಾತ್ರ ಈ ದಿನದ ಆಚರಣೆಗೆ ನಿಜವಾದ ಅರ್ಥ ಬರುತ್ತದೆ. ಜಸ್ಟಿಸ್ ಇಸ್ ಬ್ಲೈಂಡ್ ಟು ಜೆಂಡರ್. ಹೆಣ್ಣು ಎಂದರೆ ಶಕ್ತಿ, ಹೆಣ್ಣು ಎಂದರೆ ಯುಕ್ತಿ, ಮನೆಯ ಬೆಳಗುವ ಜ್ಯೋತಿ, ಸಮಾಜದ ಪ್ರಗತಿಯ ಪ್ರೀತಿ.